ನಮಸ್ಕಾರ ಸ್ನೇಹಿತರೆ, ಫೋಕಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ರಾಶಿ ಚಕ್ರದಲ್ಲಿ 12 ರಾಶಿಗಳಿವೆ. ಪ್ರತಿ ರಾಶಿಗೂ ತನ್ನದೇ ಆದ ಗುಣ, ಸ್ವಭಾವ, ರಹಸ್ಯಗಳಿವೆ. ಆದರೆ ಮೀನ ರಾಶಿ ತುಂಬಾ ಡಿಫರೆಂಟ್. ನಿಮ್ಮ ಜೀವನದಲ್ಲಿ ಮೀನ ರಾಶಿಯವರು ಇದ್ದಾರಾ? ರಾಶಿ ಚಕ್ರದ ಕೊನೆಯ ರಾಶಿ ಅದೇ ಮೀನ ರಾಶಿ. ಆದರೆ ಸರಿಯಾಗಿ ಕೇಳಿಸಿಕೊಳ್ಳಿ, ಹೃದಯದ ವಿಷಯದಲ್ಲಿ ಮೊದಲ ಸ್ಥಾನದಲ್ಲಿ ಇರೋದು ಅದು ಮೀನ ರಾಶಿ. ಮೊದಲು ಒಂದು ವಿಷಯ ಕ್ಲಿಯರ್ ಮಾಡಿಕೊಳ್ಳೋಣ. ನಾನು ಜ್ಯೋತಿಷಿ ಅಲ್ಲ, ಇದು ಯಾವುದೇ ಅಧಿಕೃತ ಜಾತಕ ಕೂಡ ಅಲ್ಲ ಅಥವಾ ಭವಿಷ್ಯವಾಣಿ ಕೂಡ ಅಲ್ಲ. ಈ ವಿಡಿಯೋವನ್ನು ನಾನು ಮಾಡಿರುವುದು ಮೀನ ರಾಶಿಯವರ ಪಾಸಿಟಿವ್ ಥಿಂಕಿಂಗ್ ಲೆವೆಲ್ ಹೆಚ್ಚಿಸಲು, ಅವರ ಶಕ್ತಿಗಳನ್ನು ನೆನಪಿಸಿಕೊಳ್ಳಲು ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡಿಕೊಳ್ಳಲು. ರಾಶಿ ಎನ್ನುವುದು ನಂಬಿಕೆಯ ವಿಷಯ. ನಂಬುವವರು ನಂಬಬಹುದು, ನಂಬದವರು ಇದನ್ನ ಮೋಟಿವೇಶನಲ್ ಕಂಟೆಂಟ್ ಅಂತ ಕೂಡ ನೋಡಬಹುದು. ನನ್ನ ಉದ್ದೇಶ ಒಂದೇ, ನಿಮ್ಮ ಮನಸ್ಸಿಗೆ ಒಳ್ಳೆ ಎನರ್ಜಿ ಕೊಡುವುದು. ಹಾಗಾದರೆ ಈ ವಿಡಿಯೋದಿಂದ ನನ್ನ ಉದ್ದೇಶ ಒಂದೇ, ನಿಮ್ಮ ಮನಸ್ಸಿಗೆ ಒಳ್ಳೆ ಎನರ್ಜಿ ಕೊಡುವುದು. ಹಾಗಾದರೆ ಈ ವಿಡಿಯೋ 20,000 ಜನಕ್ಕೆ ರೀಚ್ ಆದರೆ ಈ ವಿಡಿಯೋದಿಂದ ನನ್ನ ನಿರೀಕ್ಷೆ 20,000 ಸಬ್ಸ್ಕ್ರೈಬರ್. ಹಾಗಾದರೆ ಪ್ರತಿಯೊಬ್ಬರು ಮೀನ ರಾಶಿಯವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡುವುದನ್ನ ಮರಿಬೇಡಿ ಅಂತ ಹೇಳ್ತಾ, ಇನ್ನು ಮೀನ ರಾಶಿಯವರ ಮನಸ್ಸು ಸಮುದ್ರದಂತೆ ಆಳವಾದದ್ದು. ಹೊರಗೆ ನೋಡಿದ್ರೆ ತುಂಬಾ ಶಾಂತ, ಆದರೆ ಒಳಗೆ ಸಾವಿರಾರು ಭಾವನೆಗಳ ಅಲೆಗಳ ಒಂದು ದೊಡ್ಡ ಸಮುದ್ರ. ಇವರು ಯಾವಾಗಲೂ ನಗುತ್ತಾ ಇರುತ್ತಾರೆ, ಆದರೆ ಕೆಲವೊಮ್ಮೆ ಯಾರಿಗೂ ಹೇಳದ ಕಷ್ಟವನ್ನ ಸಹಿಸಿಕೊಳ್ಳುತ್ತಾರೆ. ಯಾರಾದರೂ ಇವರ ಜೀವನಕ್ಕೆ ಬಂದರೆ ಅದು ಸ್ನೇಹಿತನಾಗಿ ಅಥವಾ ಜೀವನ ಸಂಗಾತಿಯಾಗಿರ್ಬೋದು, ಪ್ರಿಯಕರನ್ನ ಪೂರ್ಣ ಹೃದಯದಿಂದ ಸ್ವಾಗತಿಸುವ ಗುಣ ಅದು ಮೀನರಾಶಿಯವರು. ಮೀನರಾಶಿಯವರು ಸಾಮಾನ್ಯ ಜನ ಅಲ್ಲ, ಇವರು ಕನಸುಗಳಲ್ಲಿ ಬದುಕೋ ಜನ. ಆದರೆ ಈ ಕನಸುಗಳ ಹಿಂದೆ ಇರುವ ನೋವನ್ನ ಅರ್ಥ ಮಾಡಿಕೊಳ್ಳೋದು ಎಲ್ಲರಿಗೂ ಇದು ಅಸಾಧ್ಯ. ಹಾಗಾದ್ರೆ ಮೀನರಾಶಿಯವರು ಇಷ್ಟೊಂದು ಎಮೋಷನ್ ಅಲ್ಲ. ಇವರಿಗೆ ಯಾವುದು ಶಕ್ತಿ, ಯಾವುದು ದುರ್ಬಲತೆ, ಲವ್ ಲೈಫ್ ಹೇಗಿರುತ್ತೆ, ಹಣ ಭಾಗ್ಯ ಹೇಗಿರುತ್ತೆ, ಇವೆಲ್ಲದರ ಸಂಪೂರ್ಣ ಸತ್ಯವನ್ನ ಇಂದು ನಾವು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಯಾರು ಕೂಡ ವಿಡಿಯೋವನ್ನ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ, ಕೊನೆವರೆಗೂ ನೋಡಿ. ನಿಮಗೆ ನಿಮ್ಮ ಬಗ್ಗೆ ನೀವು ಗೊತ್ತಿಲ್ಲದ ಕೆಲವು ರಹಸ್ಯಗಳು ಕೂಡ ಗೊತ್ತಾಗಬಹುದು. ಯಾರು ಕೂಡ ವಿಡಿಯೋವನ್ನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಬನ್ನಿ ವರದಿಯಲ್ಲಿ ಮುಂದುವರಿಯೋಣ. ವಿಡಿಯೋ ಕೆಳಗೆ ಇರೋ ಹೈ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೀನ ರಾಶಿ ಎಂದರೆ ಏನು ಗೊತ್ತಾ? ಇದು ರಾಶಿ ಚಕ್ರದ 12ನೇ ಮತ್ತು ಕೊನೆಯ ರಾಶಿ. ಆದರೆ ಅದರ ಮಹತ್ವ ಮಾತ್ರ ಕೊನೆಯದಲ್ಲ, ತುಂಬಾ ಆಳವಾದದ್ದು. ಮೀನರಾಶಿಯ ಚಿಹ್ನೆ 2 ಮೀನುಗಳು ಇರುತ್ತವೆ. ಈ 2 ಮೀನುಗಳು ವಿರುದ್ಧ ದಿಕ್ಕಿನಲ್ಲಿ ಈಜುತ್ತಿರುತ್ತವೆ. ಅದು ಯಾಕೆ? ಇದರ ಅರ್ಥ ಏನು ಗೊತ್ತಾ? ಮೀನರಾಶಿಯವರ ಮನಸ್ಸು, ಅವರ ಜೀವನ ಯಾವಾಗಲೂ 2 ಭಾವನೆಗಳ ನಡುವೆ ಸಿಲುಕಿರುತ್ತದೆ. ಒಂದು ಕಡೆ ಕನಸುಗಳ ಕನಸಿನಲ್ಲೇ ಜೀವನ ಕಳೆಯೋದು, ಮತ್ತೊಂದು ಕಡೆ ನಿಜ ಜೀವನ. ಅಂದರೆ ನಿಜ ಜೀವನದಲ್ಲಿ ತುಂಬಾ ನೋವು. ಇದೇ ನೋಡಿ ಮೀನರಾಶಿ ಎಂದರೆ. ಇನ್ನು ಇವರ ಭಾವನಾತ್ಮಕ ವ್ಯಕ್ತಿತ್ವ, ಮೀನರಾಶಿಯವರ ಭಾವನಾತ್ಮಕ ವ್ಯಕ್ತಿತ್ವವೇ ಅವರ ದೊಡ್ಡ ಶಕ್ತಿ. ಮತ್ತೆ ಕೆಲವೊಮ್ಮೆ ಅವರ ದೊಡ್ಡ ದುರ್ಬಲತೆಯೂ ಕೂಡ ಆಗುತ್ತೆ. ಇವರು ಸಾಮಾನ್ಯವಾಗಿ ಎಮೋಷನಲ್ ಜನ, ಆದರೆ ಅದು ದುರ್ಬಲತೆ ಅಲ್ಲ, ಅದು ಅವರ ಹೃದಯದ ಸ್ವಚ್ಛತೆ. ಇವರಲ್ಲಿ ಹೆಚ್ಚಿನವರು ತುಂಬಾ ಒಳ್ಳೆಯ ಮನಸ್ಸು ಹೊಂದಿರುವಂತಹ ವ್ಯಕ್ತಿಗಳೇ ಹೆಚ್ಚು. ಯಾರನ್ನಾದರೂ ಪ್ರೀತಿಸಿದ್ರೆ ಪೂರ್ಣ ಹೃದಯದಿಂದ ಪ್ರೀತಿಸುತ್ತಾರೆ. ಇವರು ಒಬ್ಬರನ್ನು ತಮ್ಮ ಜೀವನಕ್ಕೆ ಒಪ್ಪಿಕೊಂಡರೆ ಅವರಿಗಾಗಿ ಏನೇ ಸ್ಯಾಕ್ರಿಫೈಸ್ ಮಾಡೋ ಮನಸ್ಸು ಇರುತ್ತೆ. ಯಾರಿಗಾದರೂ ನೋವು ಬಂದರೆ ಅದು ಇವರಿಗೆ 2 ಪಟ್ಟು ನೋವಾಗುತ್ತದೆ. ಕೆಲವೊಮ್ಮೆ ತಮ್ಮ ನೋವಿಗಿಂತ ಇತರರ ನೋವನ್ನೇ ಹೆಚ್ಚು ಫೀಲ್ ಮಾಡುವಂತಹ ಗುಣ ಅದು ಮೀನರಾಶಿ. ಅದಕ್ಕೆ ಮೀನರಾಶಿಯವರು ಎಲ್ಲರಿಗೂ ಅರ್ಥವಾಗುವುದಿಲ್ಲ, ಆದರೆ ಒಮ್ಮೆ ಅರ್ಥ ಆಯಿತು ಅಂದ್ರೆ ಅವರ ಹೃದಯದ ಮೌಲ್ಯ ತಿಳಿಯುತ್ತದೆ. ಖಂಡಿತ ನೋಡಿ, ಇವರನ್ನ ಯಾರು ನಂಬೋದು ಕಷ್ಟ. ಒಂದು ವೇಳೆ ನೀವು ನಂಬಿದರೆ ನಿಮ್ಮ ನಂಬಿಕೆಗೆ ಯಾವುದೇ ರೀತಿಯಲ್ಲಿ ಧಕ್ಕೆ ಆಗುವುದಿಲ್ಲ. ಮೀನರಾಶಿಯವರು ಕೋಪ ಬಂದರೆ, ಇನ್ನು ಮೀನರಾಶಿಯವರ ಕೋಪ ಬರುವುದು ತುಂಬಾ ಅಪರೂಪ. ಇವರು ಸಾಮಾನ್ಯವಾಗಿ ಶಾಂತ, ಸಹನೆಯ ವ್ಯಕ್ತಿಗಳು. ಚಿಕ್ಕ ವಿಷಯಗಳಿಗೆ ರಿಯಾಕ್ಟ್ ಆಗೋದಿಲ್ಲ. ಅವರ ಹೃದಯದಲ್ಲಿ ಸಹನೆ ತುಂಬಿರುತ್ತೆ. ಆದರೆ ಯಾರಾದರೂ ಅವರನ್ನ ನಂಬಿಕೆಗೆ ದ್ರೋಹ ಮಾಡಿದ್ರೆ ಅಥವಾ ಅವರ ಹೃದಯವನ್ನ ನೋಯಿಸಿದ್ರೆ, ಅದು ಸ್ನೇಹಿತ ಆಗಿರ್ಬೋದು ಅಥವಾ ಪ್ರಿಯತಮ ಆಗಿರ್ಬೋದು, ಅವರ ಮನಸ್ಸಿಗೆ ಒಂದು ವೇಳೆ ನೋವುಂಟು ಮಾಡಿದ್ರೆ ಅವರು ಜೋರಾಗಿ ಕೋಪ ತೋರಿಸೋದಿಲ್ಲ, ಚೀಳೋದಿಲ್ಲ, ಜಗಳ ಮಾಡೋದಿಲ್ಲ. ಅವರು ಮಾಡೋದು ಒಂದೇ ಕೆಲಸ, ಮೌನವಾಗುತ್ತಾರೆ. ಮೌನವೇ ಇವರ ಉತ್ತರ, ಆ ಮೌನವೇ ಅವರ ಕೋಪ. ಮೀನರಾಶಿಯವರು ಒಂದೊಮ್ಮೆ ದೂರವಾದ್ರೆ ಮತ್ತೆ ಹಿಂತಿರುಗೋದು ತುಂಬಾ ಕಷ್ಟ. ಏಕೆಂದರೆ ಅವರು ತೀರ್ಮಾನ ತೆಗೆದುಕೊಳ್ಳೋಕೆ ಸಮಯ ತೆಗೆದುಕೊಳ್ಳುತ್ತಾರೆ, ಆದರೆ ತೆಗೆದುಕೊಂಡ ಮೇಲೆ ಅದನ್ನ ಬದಲಾಯಿಸೋದು ಯಾರಿಂದಲೂ ಸಾಧ್ಯ ಇಲ್ಲ. ಇನ್ನು ಮೀನರಾಶಿಯವರ ಜೀವನ ಯಾವಾಗ ಚೇಂಜ್ ಆಗುತ್ತೆ ಗೊತ್ತಾ? ಇವರು ಒಂದು ನಿರ್ಧಾರ ತೆಗೆದುಕೊಂಡ ಕ್ಷಣದಿಂದ, ಒಂದೇ ಯೋಚನೆ ಮೇಲೆ ನಿಂತಾಗ ಮಾತ್ರ
ಸಾಮಾನ್ಯವಾಗಿ ಮೀನರಾಶಿಯವರು ಇತರರಿಗಾಗಿ ಬದುಕುತ್ತಾರೆ. ಇತರರ ಸಂತೋಷಕ್ಕಾಗಿ ತಮ್ಮ ಕನಸುಗಳನ್ನು ಕೂಡ ಬಿಡುವಂತಹ ವ್ಯಕ್ತಿಗಳೇ ಹೆಚ್ಚು. ಆದರೆ ಒಂದು ದಿನ ತಮ್ಮ ಮೌಲ್ಯ ಅವರಿಗೆ ಗೊತ್ತಾದಾಗ, ಅವರ ಬಗ್ಗೆ ಅವರೇ ಯೋಚನೆ ಮಾಡಿದಾಗ, ತಮ್ಮ ನೋವಿನ ಕಾರಣ ಅವರಿಗೆ ಸ್ಪಷ್ಟವಾದಾಗ ಅದೇ ಅವರ ಲೈಫ್ ಟರ್ನಿಂಗ್ ಪಾಯಿಂಟ್. ಆ ದಿನದಿಂದ ಮೀನರಾಶಿಯವರು ಬದಲಾಗುತ್ತಾರೆ. ಇವರು ಇನ್ನೂ ಎಮೋಷನಲ್ ಇರುತ್ತಾರೆ, ಆದರೆ ದುರ್ಬಲರಾಗಿರೋದಿಲ್ಲ. ಮೀನರಾಶಿಯವರ ಲೈಫ್ ಚೇಂಜ್ ಆಗೋದು ಹಣದಿಂದ ಅಲ್ಲ, ಅವರ ಮೈಂಡ್ ಸೆಟ್ ಚೇಂಜ್ ಆದಾಗ ಮಾತ್ರ. ಒಮ್ಮೆ ಇವರು ತಮ್ಮ ಶಕ್ತಿಯನ್ನ ಅರಿತುಕೊಂಡರೆ ಅವರನ್ನ ತಡೆಯೋದು ಯಾರಿಂದಲೂ ಸಾಧ್ಯ ಇಲ್ಲ. ಇನ್ನು ಇವರ ಸ್ನೇಹದ ವಿಚಾರದಲ್ಲಿ ಮೀನರಾಶಿಯವರ ಸ್ನೇಹ ಮತ್ತು ನಂಬಿಕೆ ತುಂಬಾ ಗಟ್ಟಿಯಾದದ್ದು. ಒಬ್ಬರನ್ನ ನಂಬಿದ್ರೆ ಪೂರ್ಣ ಹೃದಯದಿಂದ ನಂಬುತ್ತಾರೆ, ಸಂದೇಹವಿಲ್ಲ. ನಿಜವಾದ ಮನಸ್ಸಿನಿಂದ ಸಂಬಂಧ ಕಾಪಾಡುತ್ತಾರೆ. ಆದರೆ ಯಾರಾದರೂ ಅವರ ನಂಬಿಕೆಗೆ ದ್ರೋಹ ಮಾಡಿದ್ರೆ ಮೀನರಾಶಿಯವರು ಜಗಳ ಮಾಡೋದಿಲ್ಲ, ಆದರೆ ಮನಸ್ಸಿನಿಂದ ದೂರವಾಗುತ್ತಾರೆ. ಅವರನ್ನ ತಲೆಯಿಂದಲೇ ತೆಗೆಯುವುದು ಮತ್ತೆ ಒಮ್ಮೆ ಮುರಿದ ಟ್ರಸ್ಟ್ ಅನ್ನ ಅವರು ಸುಲಭವಾಗಿ ಮರಳಿಕೊಡೋದಿಲ್ಲ. ಮೀನರಾಶಿಯವರ ಪ್ರೇಮ ಜೀವನ ತುಂಬಾ ಆಳವಾದದ್ದು. ಲವ್ ವಿಷಯದಲ್ಲಿ ಇವರು ತುಂಬಾ ಲಾಯಲ್. ಒಮ್ಮೆ ಯಾರನ್ನಾದರೂ ಹೃದಯದಿಂದ ಒಪ್ಪಿಕೊಂಡರೆ ಜೀವನ ಪೂರ್ತಿ ಜೊತೆಯಾಗಿ ಇರುವಂತಹ ಮನಸ್ಸು. ಪಾರ್ಟ್ನರ್ಗಾಗಿ ಸ್ಯಾಕ್ರಿಫೈಸ್ ಮಾಡೋದು ಇವರಿಗೆ ಕಷ್ಟವೇ ಅಲ್ಲ. ತಮ್ಮ ಸಂತೋಷಕ್ಕಿಂತ ಪಾರ್ಟ್ನರ್ ಸಂತೋಷವನ್ನ ಮೊದಲು ಇಡುತ್ತಾರೆ. ಆದರೆ ಪಾರ್ಟ್ನರ್ ಇವರನ್ನ ಇಗ್ನೋರ್ ಮಾಡಿದರೆ ಅಥವಾ ಅವರ ಪ್ರೀತಿಯನ್ನ ಅರ್ಥ ಮಾಡಿಕೊಳ್ಳದಿದ್ದಾಗ ಮೀನರಾಶಿಯವರ ಹೊರಗೆ ಹೇಳೋದಿಲ್ಲ, ಆದರೆ ಒಳಗೆ ತುಂಬಾ ಕಷ್ಟಪಡುವಂತಹ ವ್ಯಕ್ತಿಗಳೇ ನೋಡಿ ಮೀನರಾಶಿಯವರು. ಮೀನರಾಶಿಯವರ ಕೆಲವು ದುರ್ಬಲತೆಗಳು ಕೂಡ ಇವೆ. ಎಲ್ಲ ಮನುಷ್ಯರಿಗೂ ಕೂಡ ಒಂದೊಂದು ದುರ್ಬಲತೆ ಇದ್ದೇ ಇರುತ್ತೆ. ಅದೇ ರೀತಿ ಮೀನರಾಶಿ ಇವರು ತುಂಬಾ ಬೇಗ ನಂಬುತ್ತಾರೆ. ಯಾರಾದರೂ ಒಳ್ಳೆಯದಾಗಿ ಮಾತನಾಡಿದರೆ ಅವರನ್ನ ಸಂಪೂರ್ಣವಾಗಿ ಟ್ರಸ್ಟ್ ಮಾಡಿಬಿಡ್ತಾರೆ. ಇದೇ ಕಾರಣಕ್ಕೆ ಕೆಲವೊಮ್ಮೆ ಮೋಸಕ್ಕೂ ಕೂಡ ಒಳಗಾಗುವಂತಹ ವ್ಯಕ್ತಿಗಳು. ಮತ್ತೊಂದು ದುರ್ಬಲತೆ, ಡಿಸಿಷನ್ ತೆಗೆದುಕೊಳ್ಳೋಕೆ ತುಂಬಾ ಸಮಯ ತೆಗೆದುಕೊಳ್ಳುತ್ತಾರೆ. ಹೃದಯದ ಮಾತು ಕೇಳೋಣ ಅಥವಾ ಬುದ್ಧಿಯ ಮಾತು ಕೇಳೋಣ, ಎಲ್ಲದರಲ್ಲೂ ಗೊಂದಲ. ಒಂದು ನಿರ್ಧಾರಕ್ಕೆ ಬರೋಕೆ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಾರೆ. ಇದೇ ನೋಡಿ ಇವರ ದುರ್ಬಲತೆ. ಹಾಗೆ ಓವರ್ ಥಿಂಕಿಂಗ್ ಮಾಡೋದು, ಏನು ಮಾಡೋದಕ್ಕೂ ಮೊದಲು ಅದನ್ನ ನೆಗೆಟಿವ್ ಆಗಿ ಥಿಂಕ್ ಮಾಡೋದು, ಅದನ್ನ ಮೊದಲು ಬಿಡಿ. ಮೀನರಾಶಿಯವರು ಹೊರಗೆ ಶಾಂತ ಕಾಣಿಸಿಕೊಳ್ಳಬಹುದು, ಆದರೆ ಅವರ ಒಳಗೆ ಒಂದು ಸಂಪೂರ್ಣ ಸಮುದ್ರ ಅಡಗಿದೆ. ಅವರು ತುಂಬಾ ಎಮೋಷನಲ್ ಆಗಿರಬಹುದು, ಆದರೆ ಅದೇ ಅವರ ಶಕ್ತಿ. ಅದು ತುಂಬಾ ನಂಬಿಕೆಯಿಂದ ಇರಬಹುದು, ಆದರೆ ಅದೇ ಅವರ ಹೃದಯದ ಸ್ವಚ್ಛತೆ ಕೂಡ ಆಗಿರುತ್ತೆ. ಈ ವಿಡಿಯೋದಲ್ಲಿ ಹೇಳಿದ ಗುಣಗಳು ನಿಮ್ಮಲ್ಲಿ ಇದ್ದರೆ ಅವುಗಳನ್ನು ದುರ್ಬಲತೆ ಎಂದು ನೋಡಬೇಡಿ, ಅದೇ ನಿಮ್ಮ ವಿಶೇಷತೆ. ನಿಮ್ಮ ಮನಸ್ಸು ಅರ್ಥ ಮಾಡಿಕೊಂಡರೆ ಜೀವನವೇ ಬದಲಾಗಬಹುದು. ಮೀನರಾಶಿಯವರು ಒಂದು ವಿಷಯ ಮಾತ್ರ ನೆನಪಿಡಿ, ನೀವು ಸಾಮಾನ್ಯ ವ್ಯಕ್ತಿಗಳಲ್ಲ, ನೀವು ಆಳವಾದ ವ್ಯಕ್ತಿತ್ವವನ್ನು ಹೊಂದಿರುವಂತಹ ವ್ಯಕ್ತಿಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ. ಮತ್ತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ.